ನೆರೆಯ ರಾಜ್ಯ ಆಂಧ್ರದಲ್ಲಿ ಮತ್ತೆ ಕೊರೋನಾ ಭೀತಿ. ಕಳೆದ 10 ದಿನಗಳಲ್ಲಿ 32 ಕೋವಿಡ್ ಪ್ರಕರಣಗಳ ಪತ್ತೆ. ಆಂಧ್ರದ ಕಡಪ ಜಿಲ್ಲೆಯಲ್ಲಿ ಕೋವಿಡ್ನಿಂದ 2 ಸಾವು. ನೆರೆಯ ರಾಜ್ಯ ಆಂಧ್ರದಲ್ಲಿ ಮತ್ತೆ ಕೊರೋನಾ ಭೀತಿ. ಕಳೆದ 10 ದಿನಗಳಲ್ಲಿ 32 ಕೋವಿಡ್ ಪ್ರಕರಣಗಳ ಪತ್ತೆ. ಆಂಧ್ರದ ಕಡಪ ಜಿಲ್ಲೆಯಲ್ಲಿ ಕೋವಿಡ್ನಿಂದ 2 ಸಾವು. ಆಂಧ್ರ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಹೆಚ್ಚಾಯಿತು ಆತಂಕ. ಆಂಧ್ರದ ಗಡಿ ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಅಲರ್ಟ್. ಆಂಧ್ರದೊಂದಿಗೆ ಗಡಿ ಹಂಚಿಕೊಂಡಿದ್ದಂಥ ಪಾವಗಡದಲ್ಲಿ ಕಟ್ಟೆಚ್ಚರ. ಪಾವಗಡದ 5 ಕಡೆ ತಪಾಸಣೆ ಕೇಂದ್ರ ಸ್ಥಾಪನೆ ಸೂಚನೆ. ಆಂಧ್ರದಿಂದ ಬರುವವರ ಮೇಲೆ ನಿಗಾ ವಹಿಸಲು ಸೂಚನೆಯನ್ನ ನೀಡಲಾಗಿದೆ. ಮತ್ತೆ ಕೋವಿಡ್ ಅಬ್ಬರಿಸಿ ಒಬ್ಬರಿತಾ ಇದೆ. 5 ಜನರು ಅಂದ್ರೆ 32 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಸಾರ್ವಜನಿಕರು ಆತಂಕ ಪಡ್ತಾ ಇದ್ದಾರೆ. 5 ಕಡೆ ತಪಾಸಣೆ ಕೇಂದ್ರವನ್ನ ಕೂಡ ಸೃಷ್ಟಿ ಮಾಡಲಾಗಿದೆ. ಮತ್ತೆ ಕೊರೋನಾ ಬಂತು ಅಂತ ಹೇಳಿ ಸಾಕಷ್ಟು ಜನ ಭೀತಿಯಲ್ಲಿದ್ದಾರೆ. 2 ಜನ ಸಾವನ್ನಪ್ಪಿರುವಂತಹ ಘಟನೆಯೂ ಕೂಡ ನಡೆದಿದೆ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ. ಆಂಧ್ರದಲ್ಲಿ ಮತ್ತೆ ಈಗ ಕೊರೋನಾ ಹೆಚ್ಚಾಗ್ತಾ ಇರುವಂತದ್ದು. ಕಳೆದ 10 ದಿನದಲ್ಲಿ 32 ಪ್ರಕರಣ ಪತ್ತೆಯಾಗಿದೆ. ಮತ್ತೆ ಲಾಕ್ಡೌನ್ ಆಗುತ್ತಾ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಸಾರ್ವಜನಿಕರ ಆತಂಕ ಪಡುವಂತಹದ್ದು ಬೇಡ ಅಂತ ಹೇಳಿ ಸೂಚನೆಯನ್ನ ಹೊರಡಿಸಲಾಗಿದೆ. ಗಂಭೀರವಾದ ಪ್ರಕರಣ ಯಾವುದೂ ಇಲ್ಲ ಅಂತ ಹೇಳಿ ಕೂಡ ಹೇಳಲಾಗಿದೆ. ಆದರೆ ಈಗ ಅಲ್ಲಿರುವಂತಹ ಪಾವಗಡದ ಅಕ್ಕಪಕ್ಕ ಇರುವಂತಹವರು ಕೂಡ ಭಯ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕೋವಿಡ್ನಿಂದಾಗಿ 2 ಸಾವು ಸಂಭವಿಸಿದಂತಹ ಕಾರಣಕ್ಕಾಗಿ ಪಾವಗಡದ 5 ಕಡೆಯಲ್ಲಿ ತಪಾಸಣೆ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಆದ್ದರಿಂದ ಬರುವವರ ಮೇಲೆ ನಿಗಾ ವಹಿಸಬೇಕು ಅಂತ ಹೇಳಲಾಗಿರುವಂಥದ್ದು.